ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಇಲ್ಲಿ ತಾಂಡವ್ ಅವರ ಅಪ್ಪ ಅಮ್ಮ ಹಾಸ್ಪಿಟಲ್ ಚೆಕಪ್ಗೆ ಅಂತ ಬರಬೇಕಾದ್ರೆ ಅಲ್ಲಿ ತಾಂಡವ್ ಕಾರ್ ನಿಂತಿರುತ್ತೆ ಹಾಸ್ಪಿಟಲ್ ಮುಂದೆ. ಇದನ್ನು ನೋಡಿ ಅವ್ರ ಅಮ್ಮ ಹೇಳ್ತಾರೆ, ಇದು ತಾಂಡವ್ ಕಾರ್ ಅಲ್ವಾ, ಯಾಕೆ ಇಲ್ಲಿ ನಿಂತಿದ್ದ, ಬನ್ನಿ ಹೋಗಿ ನೋಡೋಣ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗಿ ನೋಡಿದಾಗ ತಾಂಡವ್ ಅಲ್ಲಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ತಾ ಇರ್ತಾನೆ. ಚೆಕಪ್ ಮಾಡಿಸ್ಬೇಕಾದ್ರೆ ಡಾಕ್ಟರ್ ಕೇಳ್ತಾರೆ, ಏನಾಯಿತು ತಾಂಡವ್, ಯಾಕೆ ಸಡನ್ನಾಗಿ ಬಂದಿದ್ದೀರಂತ. ಏನಿಲ್ಲ ಸರ್, ಸ್ವಲ್ಪ ನನಗೆ ಹೊಟ್ಟೆ ನೋವು ಬರ್ತಿತ್ತು, ಅವಾಗ ಫುಡ್ ಇನ್ಫೆಕ್ಷನ್ ಆಗಿದೆ, ನೋಡಿ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳಿದಾಗ ಡಾಕ್ಟರ್ ಕೂಡ ಚೆಕ್ ಮಾಡ್ತಾರೆ. ಡಾಕ್ಟರ್ ಚೆಕ್ ಮಾಡಿ ಕೂಡ ಹೇಳ್ತಾರೆ, ಏನಿಲ್ಲ, ನೀವು ಔಟ್ಸೈಡ್ ಫುಡ್ ತಿಂತಿದ್ದೀರಾ ಅಂತ ಕೇಳಿದಾಗ ಹೌದು ಅಂತಾನೆ. ಔಟ್ಸೈಡ್ ಫುಡ್ ತಿಂತಿರೋದ್ರಿಂದ ನಿಮ್ಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾರೆ. ಸರ್ ಅದಕ್ಕೇನು ಮಾಡಬೇಕು ಅಂತ ಕೇಳಿದಾಗ ಏನಿಲ್ಲ, ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡ್ತೇನೆ, ಅದನ್ನೆಲ್ಲ ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ. ನಿಮಗೆ ಮನೆ ಫುಡ್ಡೇ ನಿಮಗೆ ಬೆಸ್ಟ್, ನಿಮಗೆ ಔಟ್ಸೈಡ್ ಫುಡ್ ತಿಂದರೆ ನಿಮ್ಮ ಬಾಡಿಗೆ ಆಗಲ್ಲ, ಸೊ ಹಾಗಾಗಿ ಆದಷ್ಟು ನೀವು ಮನೇಲಿರೋ ಫುಡ್ನೇ ತಿನ್ನೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅವ್ರ ಅಪ್ಪ ಅಮ್ಮನೂ ಕೂಡ ಆಚೆ ನಿಂತ್ಕೊಂಡು ಇದನ್ನು ಕೇಳಿಸ್ಕೊತಾ ಇರ್ತಾರೆ, ಡಾಕ್ಟರ್ ಏನೇನು ಹೇಳ್ತಾರೆ ಅಂತ. ಅದಕ್ಕೆ ಅವ್ರ ಅಮ್ಮ ಹೇಳ್ತಿರ್ತಾರೆ, ಕರೆಕ್ಟಾಗಿ ಹೇಳ್ತಿದ್ದಾರೆ ಡಾಕ್ಟರು, ಅವ್ನಿಗೆ ಮನೆ ಫುಡ್ ಔಟ್ಸೈಡ್ ಫುಡ್ ಆಗಲ್ಲ ಅಂತ ಹೇಳಿದಾಗ ಸರಿ ಆಯಿತು, ಅವ್ರು ಬರ್ತಿದ್ದಾರೆ, ಬನ್ನಿ ನಾವು ಇಲ್ಲಿ ಕುತ್ಕೊಂಡಿರೋಣ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಅಲ್ಲಿ ಕೂತಾಗ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಬರ್ತಾರೆ. ಅದನ್ನು ನೋಡಿ ತಾಂಡವ್ ಆಮೇಲೆ ಕೇಳ್ತಾರೆ, ಏನು ತಾಂಡವ್ ಇಲ್ಲಿ ಬಂದಿದ್ಯಾ ನೀನು ಅಂತ ಕೇಳಿದಾಗ ಏನು ಹೊಟ್ಟೆ ನೋವಾ ಅಂತ ಹೇಳಿ ಅವಳು ಹಾಡ್ಕೊತಾ ಇರ್ತಾಳೆ. ಓ, ನಿನಗೆ ಔಟ್ಸೈಡ್ ಫುಡ್ ತಿಂತೆ ಅಭ್ಯಾಸ ಅಲ್ವಾ, ಅದಕ್ಕೆ ನಿನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ತಾಂಡವ್ ಕೂಡ ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಏನೋ ನೀನು ಹೆಂಡ್ತಿನ ಮದುವೆ ಆಗಿ ದೊಡ್ಡದಾಗಿ ಅದನ್ನು ಇದನ್ನೇ ಅಲ್ವಾ ಅವಳು ನಿಂಗೆ ಮಾಡಾಕ್ತಿರೋದು, ಅದಕ್ಕೆ ತಾನು ಹಾಸ್ಪಿಟಲ್ ಕರ್ಕೊಂಡು ಬಂದಿರೋದು ನಿನಗೆ ಅಂತ ಹೇಳಿ ಅವ್ರ ಅಮ್ಮ ಬೈತಾ ಇರ್ತಾರೆ ಅವನಿಗೆ. ಅದಕ್ಕೆ ಅವರಪ್ಪ ಹೇಳ್ತಿದ್ರು, ಏನಮ್ಮ ಶ್ರೇಷ್ಠ, ಇದನ್ನೇ ಅಲ್ವಾ ನನ್ನ ಮಗು ನೋಡ್ಕೊತಿರೋದು ನೀನು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೇನೆ ತಾಂಡವ್ ಸರಿ ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಸ್ವಲ್ಪ ತಿನ್ಕೋ ತಾಂಡವ್, ಯಾಕೆ ಓಡಾಗ್ತಿದ್ಯಾ, ಅಲ್ಲ ನೀನು ಭಾಗ್ಯ ಮಾಡ್ತಿದ್ದ ಅಡುಗೆನ ಕಡಕ್ಕಾಗಿ ತಿಂತಿದ್ದ 3 ಹೊತ್ತು ಚೆನ್ನಾಗಿ, ಅವಾಗ ಯಾವ ಹಾಸ್ಪಿಟಲ್ಗೂ ಬರ್ತಿರ್ಲಿಲ್ಲ, ಇವಾಗ ಇವಳನ್ನ ಮದುವೆ ಆಗಿ 3 ಹೊತ್ತು ಹಾಸ್ಪಿಟಲ್ಗೆ ಬರೋ ಥರ ಮಾಡ್ಕೊಂಡಿದ್ದೆಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೇನಿಲ್ಲ, ಅದಕ್ಕೇನೆ ಶ್ರೇಷ್ಠ ಹೇಳ್ತಿರ್ತಾರೆ, ಹಾಗೇನಿಲ್ಲ, ಅವ್ರಿಗೆ ಔಟ್ಸೈಡ್ ಫುಡ್ ತಿಂದ ಅಭ್ಯಾಸ ಇಲ್ಲ, ಹಾಗಾಗಿ ಹಂಗಾಗಿದೆ, ಫುಡ್ ಇನ್ಫೆಕ್ಷನ್ ಥರ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸಿಸ್ಟರ್ ಮದುವೆ ಅದೇ ಅವಳು ಯಾಕೆ ಅವ್ಳು ಮಾಡೋದಕ್ಕೆ ಬರಲ್ವಾ, ಅವಳಿಗೆ ಮಾಡೋಕ್ಕೆ ಬಂದಿದ್ರೆ ಇನ್ನೂ ಎಷ್ಟು ಮೆರಿತಿದ್ಲಲ್ವ ಇವಳು ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಮಾಡೋಕ್ಕೆ ಬಂದಿಲ್ಲ ಅಂದು ಕೆಲಸದವನ್ನ ಹಿಡ್ಕೊಂಡು ನಾನು ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅವಳನ್ನು ಕೂಡ. ಹಂಗಾರೆ ಹಿಡ್ಕೋ, ಯಾಕಿನ್ನೂ ಇಟ್ಕೊಂಡಿಲ್ಲ, ಓ ಅವರು ಬರಲ್ವಾ ಅಂತ ಹೇಳಿ ಅವರು ಕೂಡ ರೇಗಿಸ್ತಾ ಇರ್ತಾರೆ. ಸರಿಯಪ್ಪ, ನೀನು ಆರೋಗ್ಯ ನೋಡ್ಕೊಂಡು ನೀನು ಚೆನ್ನಾಗಿರು ಅಂತ ಹೇಳಿ ಅವ್ರ ಅಮ್ಮ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಜಿಮ್ಮಲ್ಲಿ ಕಿಶನ್ ಒಬ್ಬನೇ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅದ್ರ ಟೈಮ್ಗೆ ಕೂಡ ಪೂಜನೂ ಕೂಡ ಬರ್ತಾಳೆ. ಪೂಜಾ ಬಂದುಬಿಟ್ಟು ನಮಸ್ಕಾರ ಸರ್ ಅಂತ ಹೇಳ್ತಾನೆ ಇರ್ತಾಳೆ. ಅವ್ನು ಫೋನಲ್ಲಿ ಮಾತಾಡ್ತಾನೆ ಇರ್ತಾನೆ. ಏನಕ್ಕೆ ಹಿಂಗೆ ಆಡ್ತಿದ್ಯಾ ನೀನು ಅಂತ ಹೇಳಿ ಅವ್ನು ಕೇಳ್ತಾನೆ. ಏನಿಲ್ಲ, ನೀವೇ ತಾನೇ ಹೇಳಿದ್ದು ನನಗೆ, ಎಲ್ಲಿ ನೋಡಿದ್ರು ನನಗೆ ನಮಸ್ಕಾರ ಸರ್ ಅಂತ, ನಮಸ್ಕಾರ ಬಾಸ್ ಅಂತ ಹೇಳಬೇಕು ಅಂತ ಹೇಳಿದ್ದು, ಅದಕ್ಕೆ ನೀವು ನೋಡಿದೆ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ನಮಸ್ಕಾರ ಸರ್ ಅಂತ ಅವಳು ಇರಿಟೇಟ್ ಮಾಡ್ತಾನೆ ಇರ್ತಾನೆ. ಅಲ್ಲ, ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋಲ್ಲ, ಎಲ್ಲಿ ಬೇಕು ಅಲ್ಲಲ್ಲೇ ಹಂಗೆ ಆಡ್ತಿಲ್ಲ, ನೀವು ಹೇಳಿದ್ದಕ್ಕೆ ತಾನೇ ನಾನು ಆಡ್ತಿರೋದು ಅಂತ ಹೇಳಿ ಪೂಜಾ ಹೇಳ್ತಾ ಇರ್ತಾಳೆ. ಹಂಗೆ ಹೇಳ್ದೆ ಅಂತ ಯಾವಾಗ ಬೇಕೋ ಹಿಂಗೆ ಹಾಡೋದ 3 ಹೊತ್ತು ಅಂತ ಹೇಳಿ ಅವನು ಕೂಡ ಬೈತಾ ಇರ್ತಾನೆ. ನೋಡು ಮಚ್ಚ, ನೀನು ಏನು ಹೇಳ್ತೀಯ ಅದಷ್ಟೇ ನಾನು ಮಾಡೋದು ಅಂತ ಹೇಳಿ ಪೂಜಾನು ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯ್ತು, ಏನಾದರೂ ಮಾಡ್ಕೊ, ಹೆಂಗಾದರೂ ಇರು ಅಂತ ಹೇಳಿ ಅವನು ಹೇಳ್ತಾ ಇರ್ತಾನೆ. ಹೆಂಗಾದರೂ ಮಾಡೋ ಅಂದರೆ ನೀನು ತಾನೇ ಹೇಳಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಬಿಡು, ನಾನು ಹೋಗ್ತೀನಿ ಅಂತ ಹೇಳಿದಾಗ ಅದಕ್ಕೆ ಎಲ್ಲೋಗ್ತು, 1 ನಿಮಿಷ ನಿಂತ್ಕೊ ಅಂತ ಹೇಳಿ ಅವಳು ಕೂಡ ರೇಗಿಸ್ತಾ ಇರ್ತಾಳೆ. ಮತ್ತು ನಮಸ್ಕಾರ ಬಾಸ್ ಅಂತ ಹೇಳಿ ಅವಳು ಕೂಡ ರೇಗಿಸ್ತಾರೆ. ಅಲ್ಲಿಂದ ಅವನು ಕೂಡ ಹೊರಟೋಗ್ತಾನೆ ಅವ್ನ ಕ್ಯಾಬಿನ್ಗೆ ಅಂತ ಹೋದಾಗ ಅವಳು ಕೂಡ ಅಲ್ಲಿ ನಕ್ಕೊಂಡು ಅವಳು ಕೂಡ ಅವನ ಹಿಂದೆನೇ ಬರ್ತಾನೆ. ಅದಕ್ಕೆ ಇವನು ಇಲ್ಲಿ ಬೈಕೋತಾ ಇರ್ತಾನೆ, ಯಾಕಾದರೂ ಇವಳನ್ನ ಸೇರಿಸ್ಕೊಂಡೆ ನಾನು ಕೆಲಸಕ್ಕೆ, ಎಲ್ಲಿ ನೋಡಿದ್ರು ಬರೀ ಇರಿಟೇಟೇ ಮಾಡ್ತಿರ್ತಾಳೆ, ನಮಸ್ಕಾರ ಸರ್ ಅಂತ ಹೇಳಿ ಅಂತ ಅನ್ನೋಷ್ಟರಲ್ಲಿ ಮತ್ತೆ ಕ್ಯಾಬಿನ್ ಒಳಗೆ ಮತ್ತೆ ಬರ್ತಾಳೆ. ನಮಸ್ಕಾರ ಸರ್ ಅಂತ ಅಂದ್ಕೊಂಡು ಮತ್ತೆ ಬರ್ತಾಳೆ. ಯಾಕೆ ಮತ್ತೆ ಬಂದಿದೆ, ನಿನಗೇನು ಕೆಲಸ ಎಲ್ಲ ಹೋಗಿ ಮಾಡು ಅಂತ ಅಂದಾಗ ಏನಿಲ್ಲ, ನಿಮಗೇನೋ ಹೇಳಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ಸರಿ ಆಯ್ತು, ಏನು ಹೇಳು ಅಂತ ಮತ್ತೆ ನಮಸ್ಕಾರ ಸರ್ ಅಂತಾನೆ ಮತ್ತೆ ಹೇಳ್ತಾಳೆ. ಅಲ್ಲ, ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಏನಕ್ಕೆ ಬಂದೆ ಫಸ್ಟ್ ಹೇಳು ಅಂತ ಅಂದಾಗ ಅದಕ್ಕೆ ಹೇಳ್ತಾಳೆ, ಏನಿಲ್ಲ, ನಿಮಗೇನೋ ಕೊಡಬೇಕಿತ್ತು ಅಂತ ಹೇಳಿ ಹೇಳ್ತಾಳೆ. ಏನು ಕೊಡಬೇಕಿತ್ತು ಹೇಳು ಫಸ್ಟು ಅಂತ ಹೇಳ್ತಾಳೆ. ಏನಿಲ್ಲ, 1 ನಿಮಿಷ ಇರಿ, ನೀವು ಫುಡ್ ಆರ್ಡ್ರ್ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಆರ್ಡರ್ ಬಂದಿದ್ದೆ, ಅದನ್ನು ಕೊಡೋಕ್ಕೆ ಬಂದಿದ್ದೆ ಅಂತ ಹೇಳಿ ಹೇಳ್ತಾರೆ. ಸರಿ ಕೊಟ್ಟು ಹೋಗು ಅಂತ ಅಂದಾಗ ಫುಡ್ ಆರ್ಡರ್ ಕೊಟ್ಟಿರ್ತಾರೆ, ಅವ್ರು ಬಂದು ಕೊಟ್ಟು ಹೋಗ್ತಾರೆ. ಅದಕ್ಕೇ ಅವನು ಸರಿ ಆಯಿತು ಓಪನ್ ಮಾಡಿ ಅಂತ ಹೇಳಿ ಅವಳು ಹೇಳಿರ್ತಾಳೆ. ಸರಿ ಆಯಿತು ಅಂತ ಅವನು ಕೂಡ ಓಪನ್ ಮಾಡ್ತಾನೆ. ಓಪನ್ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ನಗು ಬರ್ತಾ ಇರುತ್ತೆ. ಅದನ್ನು ಅವನು ಕೂಡ ಅವನು ಕೂಡ ಆರ್ಡರ್ ಮಾಡಿ ಜಂಕ್ ಫುಡ್ಡು, ಪಿಜ್ಜಾ, ಬರ್ಗರ್ ಆರ್ಡರ್ ಮಾಡಿರ್ತಾನೆ. ಬಟ್ ಇವಳು ಎಲ್ಲ ಹೆಲ್ತಿ ಫುಡ್ ಆರ್ಡರ್ ಕೊಟ್ಟಿರ್ತಾಳೆ. ಅವನು ಹೇಳಿರೋದು ಒಂದು, ಇವಳು ಮಾಡಿರೋದು ಒಂದೇ ಆಗಿರುತ್ತೆ. ಅದಕ್ಕೆ ಅವ್ನು ಹೇಳ್ತಾರೆ, ನಾನೇನು ಹೇಳಿದ್ದೆ ನಿನಗೆ, ನೀನು ಯಾಕೆ ಇದನ್ನು ತರಿಸಿದೆ ಅಂತ ಹೇಳಿದಾಗ ಏನಿಲ್ಲ, ನಮ್ಮ ಬಾಸ್ ಅಲ್ವಾ ನೀವು ತಿಂದು ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡ್ತೀನಿ, ಅದಕ್ಕೆ ನಿಮಗೆ ಫ್ರೂಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾಳೆ. ನಾನು ತಿಂದರೆ ನಿಂಗೇನು ಪ್ರಾಬ್ಲಮ್ ಅಂತ ಅವ್ನು ಕೇಳ್ತಾನೆ. ಏನಿಲ್ಲ, ನೀವು ಚೆನ್ನಾಗಿ ತಿಂದ್ಬಿಟ್ಟು ದಪ್ಪ ಆಗಿಬಿಟ್ರೆ ಈ ಕ್ಯಾಬಿನೆಟ್ ಅಂದರೆ ಈ ಡೋರ್ಗೆ ನೀವು ಸೇರೋದೇ ಇಲ್ಲ, ಒಳಗಡೆ ತೂರೋದಕ್ಕೆ ಆಗಲ್ಲ, ಅದಕ್ಕೇ
ನಾನು ಇದನ್ನು ಆರ್ಡರ್ ಮಾಡಿದ್ದು ಅಂತ ಹೇಳಿ ಅವಳು ಹೇಳ್ತಾಳೆ, ಸರಿ ಆಯಿತು ಏನೋ ಒಂದು ಹೋಗಿ ನೀನು ಸವಸ ಮಾಡಿ ನನಗೆ ಇದಾಗಬೇಕಿತ್ತು ಅಂತ ಹೇಳಿ ಅವನನ್ನು ಕಳಿಸ್ತಾಳೆ. ಇವನು ಕೂಡ ನೀರು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ನಿಂತ್ಕೊಂಡಾಗ ಮತ್ತೆ ಅಲ್ಲಿಂದ ಮತ್ತೆ ಬರ್ತಾಳೆ. ಮತ್ತೆ ಬಂದುಬಿಟ್ಟು ನಮಸ್ಕಾರ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ರೇಗಿಸ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಮತ್ತೆ ಕಿಶನ್ಗೆ ತುಂಬ ಕೋಪ ಬರ್ತಿರುತ್ತೆ. ಆದರೂ ಅವ್ನು ಕಂಟ್ರೋಲ್ ಮಾಡ್ಕೊಂಡು ಸರಿ ಆಯಿತು ಹೋಗ್ಬಿಡು ಇಲ್ಲಿಂದ ಅಂತ ಹೇಳಿ ಜೋರಾಗಿ ಹೇಳ್ತಾನೆ. ಈ ಕಡೆ ನೋಡಿದ್ರೆ ಲಕ್ಷ್ಮಿ ಈ ಕಡೆ ಭಾಗ್ಯನೂ ಮತ್ತು ಸುಂದ್ರಿನೂ ಇಬ್ಬರೂ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ. ಸುಂದ್ರಿ ಬೇಗ ಆಯ್ತಾ ಆರ್ಡರ್ ಇನ್ನೂ ಡೆಲಿವರಿ ಅವರು ಕಾಯ್ತಾ ಇದ್ದಾರೆ ಅಂತ ಹೇಳಿದಾಗ ಒಂದು ಸರಿ ಆಯ್ತಾಯ್ತು ತಗೋ ಅಂತ ಹೇಳಿ ಸುಂದ್ರಿನೂ ಕೂಡ ಹೇಳ್ತಾಳೆ. ಡೆಲಿವರಿ ಬಾಯ್ ಆಚೆ ನಿಂತ್ಕೊಂಡು ವೇಟ್ ಮಾಡ್ತಿರ್ಬೇಕಾದ್ರೆ 2 ಕ್ಯಾರಿಯರು ಕೊಟ್ಟು ಕಳಿಸ್ತಾಳೆ ಲಕ್ಷ್ಮಿ ಕೂಡ, ಭಾಗ್ಯ ಕೂಡ. ಇದು ಡೆಲಿವರಿ ಚಾರ್ಜ್ ನಿಮಗೆ ಅವರೇ ಕೊಡ್ತಾರೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಯಾರು ಆರ್ಡರ್ ಮಾಡಿರ್ತಾರೋ ಅವರಿಗೆ ಫೋನ್ ಮಾಡಿಬಿಟ್ಟು ಲಕ್ಷ್ಮಿ ಹೇಳ್ತಾಳೆ, ಸರ್ ನಿಮ್ಮದು ಆರ್ಡರು ಕೊಟ್ಟು ಕಳಿಸಿದ್ದೀನಿ, ನಿಮ್ಮ ಡೆಲಿವರಿ ಚಾರ್ಜು ಆ ಹುಡುಗನ ಕೈಲೇ ಕೊಟ್ಬಿಡಿ ಅಂತ ಹೇಳ್ತಾರೆ. ಸರಿ ಮೇಡಮ್ ಆಯಿತು ಕೊಡ್ತೀನಿ ಅಂತ ಅವರು ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದಾಗ ಈ ಕಡೆ ಸುಂದ್ರಿ ಇದ್ದೋಳು ಎಲ್ಲ ಕೆಲಸ ಆಯ್ತಲ್ಲ ಇನ್ಮೇಲೆ ಆರಾಮಾಗಿರ್ಬೋದಲ್ವಾ ಅಂತ ಹೇಳಿ ಹೇಳಿದಾಗ ಅದಕ್ಕೆ ಲಕ್ಷ್ಮಿ ಭಾಗ್ಯ ಇದ್ದೋಳು ಅಯ್ಯೋ ಇನ್ನೂ ಒಂದು ಆರ್ಡರ್ ಇದೆ ಪ್ಯಾಕ್ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಇರೋ ಬಾಗಿಲು ಹಾಕ್ಬಿಟ್ಟು ಬರ್ತೀನಿ ಅಂತೇಳಿ ಸುಂದ್ರಿ ಬಾಗಿಲು ಹಾಕ್ತಾ ಇರ್ತಾಳೆ. ಬಾಗಿಲು ಹಾಕಿದ ಮೇಲಿಂದ ಮತ್ತೆ ಯಾರೋ ಬೆಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೋಗಿ ತೆಗಿತಾಳೆ. ಅದು ನೋಡಿದ್ರೆ ಅಲ್ಲಿ ಫುಡ್ ಕಂಪ್ನಿಯಿಂದ ಬಂದಿದ್ದೀವಿ, ಫುಡ್ ಇನ್ಫೆಕ್ಷನ್ ಇದ್ರ ಬಗ್ಗೆ ಎಂಕ್ವೈರಿ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅವರು ಕೂಡ ಬರ್ತಾರೆ. ಯಾರು ನೀವೆಲ್ಲ ಯಾಕೆ ಹೋಗ್ತಿದ್ದೀರೋ ಒಳಗಡೆ ಇರಿ ಅಂತ ಸುಂದರಿ ಕೂಡ ಹೇಳ್ತಿರ್ತಾರೆ. ಅವ್ರು ಸೀದಾ ಬಂದು ಅಡುಗೆ ಮನೇಲಿ ನಿಂತ್ಕೊತಾರೆ. ಬಾಗಿನ ಹತ್ರ ಬಂದುಬಿಟ್ಟು ಹೇಳ್ತಾರೆ, ಫುಡ್ ಇನ್ಫೆಕ್ಟ್ ಮಾಡೋದು ನಾವು ಕಂಪ್ಲೇಂಟ್ ಬಂದಿದೆ ನಿಮ್ಮ ಮೇಲೆ ಅಂತ ಅವ್ರು ಹೇಳ್ತಾರೆ. ಯಾರು ಕಂಪ್ಲೇಂಟ್ ಮಾಡಿದ್ದು ನಿಮಗೆ ಅಂತ ಹೇಳಿದ್ರೆ, ನೀವು ಇಲ್ಲೀಗಲ್ ಆಗಿ ಫುಡ್ಡು ಪ್ರಿಪೇರ್ ಮಾಡ್ತಿದ್ದೀರಾ, ಅದರಲ್ಲೂ ನಿಮ್ಮ ಹತ್ರ ಯಾವ ಲೈಸೆನ್ಸು ಇಲ್ಲ, ಲೈಸೆನ್ಸ್ ಇಲ್ಲ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿ ಕೂಡ ಅವರು ಜೋರು ಮಾಡಿರ್ತಾರೆ. ಸರ್ ಇದಕ್ಕೆ ಫುಡ್ಗೆ ಲೈಸೆನ್ಸ್ ತೊಗೋಬೇಕಂತ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿದ್ದಿಲ್ಲ ನಾನು ಈ ಥರ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಅವಳು ಕೂಡ ಹೇಳ್ತಿರ್ತಾರೆ. ನಿನಗೆ ಗೊತ್ತಿಲ್ಲ ಅಂದಮೇಲಿಂದ ಯಾಕಮ್ಮ ಮಾಡಬೇಕು ನೀನು ಅಂತ ಹೇಳಿ ಅವರು ಕೂಡ ಅಲ್ಲಿ ಇನ್ಸ್ಪೆಕ್ಟರು ಜೋರು ಮಾಡ್ತಿರ್ತಾರೆ. ಸರಿ ಆಯಿತು ಇದನ್ನೆಲ್ಲ ಪ್ಯಾಕ್ ಮಾಡಿ ತೊಗೊಂಡು ಹೋಗಿ ಅಂತ ಹೇಳಿ ಅವ್ರ ಜೊತೆಲಿರೋರಿಗೆ ಹೇಳ್ತಾ ಇರ್ತಾರೆ. ಇರಿ ಒಂದು ನಿಮಿಷ ಇರಿ ಸರ್, ನನಗೆ ಗೊತ್ತಿರಲಿಲ್ಲ, ಇದೊಂದು ಚಾನ್ಸ್ ಕೊಡಿ ನನಗೆ. ಸರಿ ಆಯಿತು ಒಂದು ಚಾನ್ಸ್ ಕೊಡಿ ಅಂತ ಕೂಡ ಅವ್ರು ಹೇಳ್ತಿರ್ತಾರೆ. ನಿನಗೆ ಚಾನ್ಸ್ ಎಲ್ಲ ಕೊಡೋದಕ್ಕಾಗಲ್ಲ, ನಿನಗೆ ಆಲ್ರೆಡಿ ಕಂಪ್ಲೇಂಟ್ ಬಂದಿದ್ದೆ ಮೇಡಮ್, ಅದಕ್ಕೆ ನಾನು ನಿನಗೆ ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ನಿಂದೆಲ್ಲ ಫುಡ್ಡೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನು ಕಳಿಸ್ತಿದ್ದೀನಿ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ಅಯ್ಯೋ ಸಡನ್ನಾಗಿ ಹಿಂಗೆ ಬಂದು ಹೇಳಿದ್ರೆ ಏನು ಮಾಡೋದು ಅಂತ ಹೇಳಿ ಅವಳು ಹೇಳ್ತಾ ಇರ್ತಾಳೆ. ಈ ಕಡೆ ತಾಂಡವ್ಗೆ ಹೇಳ್ತಿರ್ತಾರೆ, ಅದು ನಿನಗೆ ಬುದ್ಧಿ ಇಲ್ವಾ, ನಿನಗೆ ಅವ್ಳು 3 ಹೊತ್ತು ಅಡುಗೆ ಮಾಡಿ ಹಾಕ್ತಿದ್ಲು ಭಾಗ್ಯ, ಅವಳ ಜೊತೆ ಇದ್ದಾಗ ಚೆನ್ನಾಗಿದ್ದಾಗ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದೆ, ಇವಾಗ ಇವಳು ಸವಸ ಮಾಡಿ ನೋಡು 3 ಹೊತ್ತು ಇಲ್ಲಿಗೆ ಬಂದು ನಿಂತ್ಕೊಳ್ಳೋಂಗೆ ಆಗಿದೆ ನಿನಗೆ ಅಂತ ಹೇಳಿ ಹೇಳ್ತಿರ್ತಾರೆ. ಯಾಕೆ ನಿನಗೆ ಅವಳಿಗಂತೂ ಅಡುಗೆ ಮಾಡೋದಕ್ಕಾಗಲ್ಲ, ಕೆಲಸದವ್ರು ಇಟ್ಕೊಳ್ಳೋಕ್ಕಾಗಲ್ವಾ ಅಂತ ಹೇಳಿ ಬೈತಾ ಇರ್ತಾರೆ. ಕೆಲಸದವ್ರು ಬರ್ತಾರೆ ಅಂತ ಕೂಡ ಶ್ರೇಷ್ಠ ಹೇಳ್ತಿರ್ತಾಳೆ. ಹೌದಮ್ಮ ಬರ್ತಾರೆ, ಯಾರು ಬಂದಿದ್ದಾರೆ ತೋರಿಸು ಅಂತ ಹೇಳಿ ಅವರಮ್ಮ ಹೇಳ್ತಿರ್ತಾರೆ. ನಿಮ್ಮ ಹತ್ರ ಯಾರೂ ಇರಲ್ಲ, ಯಾರೂ ಬರೋದು ಇಲ್ಲ ಅಂತ ಹೇಳಿ ಶ್ರೇಷ್ಠನಿಗೆ ಅವ್ರ ಅತ್ತೆ ಬೈತಾ ಇರ್ತಾರೆ. ಅದಕ್ಕೆ ಈ ಕಡೆ ಅವ್ರ ಮಾವ ಇದ್ದಿದ್ದು ಹೇಳ್ತಿರ್ತಾರೆ, ನೋಡು ನಮ್ಮ ಭಾಗ್ಯಾಗಿದ್ದರೆ 3 ಹೊತ್ತು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಅವರ ಮಾವನೂ ಕೂಡ ಹೇಳ್ತಿರ್ತಾರೆ. ನಿಮಗೆಲ್ಲ ಇದೆಲ್ಲ ಆಗಬೇಕಾಗಿದೆ ಬಿಡು ತಾಂಡವ್, ನೀನು ಭಾಗ್ಯ ಮುಂದೆ ಎಷ್ಟು ಮೆದ್ದೋದೆ ನೀನು, ಅವಳಿಗೆ ಎಷ್ಟು ಹಿಂಸೆ ಮಾಡಿ ಕಳಿಸ್ದೆ ನೀನು, ನೋಡಿ ಇವಾಗ ನಿನ್ಗೆ ಆಗಬೇಕಾಗಿದೆ, ಇವಳು ಸವಸ ಮಾಡಿ ಅದು ಇವಳನ್ನ ಕಟ್ಕೊಂಡಿದ್ಯಾ, ಇನ್ನೂ ನೀನು ಅನುಭವಿಸ್ತೀಯ ಅಂತ ಹೇಳಿ ಅವ್ರ ಅತ್ತೆನೂ ಅವ್ರ ಅಪ್ಪ ಅಮ್ಮನೂ ಕೂಡ ಹೇಳ್ತಾ ಇರ್ತಾರೆ. ಸರಿ ಆಯಿತು ನಾವಿನ್ನು ಹೊರಡ್ತೀವಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರ ಅಪ್ಪ ಅಮ್ಮನೂ ಕೂಡ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ತಾಂಡವ್ಗೆ ಮತ್ತು ಶ್ರೇಷ್ಠಗೆ ತುಂಬ ಕೋಪ ಬರ್ತದೆ. ತಾಂಡವ್ ಇದ್ದವನು ಸರಿ ಆಯಿತು ಬಾಯಿಲಿಂದ ಹೊರಟ್ಬಿಡೋಣ ಅಂತ ಹೇಳಿ ಹೊರಡ್ತಾರೆ. ಈ ಕಡೆ ಭಾಗ್ಯವ್ರ ಅಮ್ಮನೂ ಕೂಡ ಬರ್ತಾರೆ. ಅವರು ಕೂಡ ಅಲ್ಲೇ ಇರ್ತಾರೆ. ಯಾರು ಇವರೆಲ್ಲ ಅಂತ ಹೇಳಿ ಕೇಳಿದಾಗ ಅದಕ್ಕೆ ಭಾಗ್ಯದವಳು ನನಗೆ ಗೊತ್ತಿರಲಿಲ್ಲ ಸರ್ ಲೈಸೆನ್ಸ್ ತೊಗೋಬೇಕು ಅಂತ ಹೇಳಿ, ನನಗೆ ಲೈಸೆನ್ಸ್ ತೊಗೊಳಕ್ಕೆ ಏನು ಬೇಕು ಅಂತ ಹೇಳಿ ನೀವು ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ದಾಗ, ಇವಾಗ ಇದನ್ನೆಲ್ಲ ಆಗಲ್ಲ ಅಮ್ಮ, ಇವಾಗ ನಾವು ಸೀಸ್ ಮಾಡ್ತೀವಿ, ಇದನ್ನೆಲ್ಲ ಫುಡ್ಡೆಲ್ಲ ಸೀಸ್ ಮಾಡ್ತೀವಿ, ನೀವು ಯಾವುದೇ ಕಾರಣಕ್ಕೂ ಯಾವ ಆರ್ಡರು ತೊಗೋಬೇಡ ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಕೂಡ ಭಾಗ್ಯ ಇದ್ದವಳು ಹೇಳ್ತಿರ್ತಾರೆ, ಇಲ್ಲ ಸರ್ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಅವಳು ಹೇಳ್ತಾ ಇರ್ತಾಳೆ. ಅದಕ್ಕೇ ಈ ಕಡೆ ಸುಂದರಿ ಹೇಳ್ತಾಳೆ, ಒಂದು ಆರ್ಡರ್ ಇದೆ ಸರ್ ಅದನ್ನು ಕೊಟ್ಬಿಡ್ತೀವಿ ಪ್ಯಾಕ್ ಮಾಡ್ತೀವಿ ಅಂತ ಸುಂದರಿ ಹೇಳ್ತಿರ್ಬೇಕಾದ್ರೆ, ನೀವು ಯಾಕೆ ಆಚೆ ಗಾಡಿ ನಿಲ್ಲಿಸು, ಆವಾಗ ಏನೇನು ಆರ್ಡರ್ ಇದೆ ಹೇಳು, ನಾನೇ ಹೋಗ್ಬಿಟ್ಟು ಕೊಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಜೋರು ಮಾಡಿರ್ತಾರೆ. ಅಲ್ಲ ನೀವು ಎಂತಕ್ಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಅವಳ ಅಮ್ಮನೂ ಕೂಡ ಕೇಳ್ತಾ ಇರ್ತಾರೆ. ಫುಡ್ ಇನ್ಫೆಕ್ಷನ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಲ್ಲ ಇದನ್ನೆಲ್ಲ ಏನಕ್ಕೆ ಮಾಡಬೇಕು, ನಾವು ಮನೆ ಫುಡ್ಡೇ ಮಾಡ್ತೀವಿ, ನಾವು ಮನೆಯಿಂದಲೇ ಪ್ರಿಪೇರ್ ಮಾಡ್ತೀವಿ, ಅದೆಲ್ಲ ಏನಕ್ಕೆ ಚೆಕ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಅವ್ರ ಅಮ್ಮನೂ ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೇ ಭಾಗ್ಯ ಇದ್ದವಳು ಸರಿ ಸರ್ ಆಯಿತು ನೀವು ಲೈಸೆನ್ಸ್ ಮಾಡಿಸ್ಬೇಕು ಅಂತ ಹೇಳ್ತೀರಾ, ಅದನ್ನು ಎಲ್ಲಿ ಮಾಡಿಸೋದು ಯಾವಾಗ ಮಾಡಿಸೋದು ಅಂತ ಹೇಳಿ ನಾನು ಮಾಡ್ತೀನಿ ಅಂತ ಕೂಡ ಹೊರಗೆ ಹೇಳ್ತಾರೆ. ಅವರಿಗೆ ತುಂಬ ಗಾಬರಿ ಆಗುತ್ತೆ, ಏನು ಹೇಳೋದು ಅಂತ ಹೇಳಿ ಅವರು ಅಂದ್ಕೊತಾ ಇರ್ತಾರೆ. ಅಲ್ಲ ಸರ್ ನೀವೇ ತಾನೇ ಹೇಳಿದ್ದು ಲೈಸೆನ್ಸ್ ಇಲ್ಲ ಅಂತ, ಲೈಸೆನ್ಸ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ನಾನು ಮಾಡಿಸ್ತೀನಿ ಅಂತ ಹೇಳಿ ಅವಳು ಹೇಳ್ತಿರ್ತಾಳೆ.
ಅದನ್ನೆಲ್ಲ ಇವಾಗ ಮಾಡೋದಕ್ಕಾಗಲ್ಲ ಅಂತ ಕೂಡ ಅವರು ಹೇಳ್ತಾ ಇರ್ತಾರೆ. ಅದಕ್ಕೆ ಸರ್ ಮಾಡೋದಕ್ಕಾಗಲ್ಲ, ಈಗ ಲೈಸೆನ್ಸ್ ಮಾಡಿಸಿಲ್ಲ ಅಂತ ತಾನೇ ನೀವು ಹೇಳಿದ್ದು, ಅದನ್ನು ಮಾಡಿಸ್ತೀನಿ ಅಂತ ನಾನು ಹೇಳ್ತಿದ್ದೀನಿ. ಅದು ಹೇಗೆ ಮಾಡಿಸೋದು ಹೆಂಗೆ ಮಾಡಿಸೋದು ಅಂತ ನೀವೇನು ಹೇಳ್ತಾನೆ ಇಲ್ಲ. ಹಂಗದ್ಮೇಲೆ ನೀವು ಯಾಕೆ ನೀವು ಹೆಂಗೆ ಪೊಲೀಸವ್ರು ಇದಾಗ್ತೀರಾ ಅಂತ ಹೇಳಿ ಅವಳು ಕೇಳ್ತಾ ಇರ್ತಾಳೆ. ಅದನ್ನೆಲ್ಲ ಕೇಳೋ ಅವಶ್ಯಕತೆ ನಿನಗಿಲ್ಲ ಅಮ್ಮ, ನಿನ್ಗೆ ಲೈಸೆನ್ಸ್ ಮಾಡಿಸಲ್ಲ. ನಿಂಗೆ ಲೈಸೆನ್ಸ್ ಮಾಡಿಸ್ಬೇಕು ಅಂತ ಅಂದರೆ ಆಫೀಸಿಗೆ ಬಂದು ಫಾರ್ಮ್ ಎಲ್ಲ ಫಿಲಪ್ ಮಾಡಿ ದುಡ್ಡು ಕೊಟ್ಬಿಟ್ಟು ಇದು ಮಾಡಿಸ್ಕೊ ನೀನು, ಅಷ್ಟೇ ನಮಗೆ ಗೊತ್ತಿರೋದು ಅಂತ ಹೇಳಿ ಅವ್ರು ಹೇಳ್ತಿರ್ತಾರೆ. ಆವಾಗ ಈ ಕಡೆ ಸುಂದ್ರಿ ಇದ್ದವಳು ಹೇಳ್ತಿರ್ತಾಳೆ, ಏನು ಅವರು ಹೊರಟೋಗ್ತಾರೆ ಅಲ್ಲಿಂದ. ಈ ಕಡೆಯಿಂದ ಸುಂದ್ರಿ ಹೇಳ್ತಿರ್ತಾಳೆ, ಏನು ಭಾಗ್ಯ ಇದೊಂದು ಅಂತ ಹೇಳ್ತಿರ್ತಾರೆ. ಏನು ಮಾಡೋದು, ಇದು ದೇವ್ರ ಪರೀಕ್ಷೆ ಮಾಡ್ತಿದ್ದಾನೆ, ಇದೊಂದಿಂದ ಗೆಲ್ಲಬೇಕು ನಾನು ಹೆಂಗಾದರೂ ಮಾಡಿ ಅಂತ ಹೇಳಿ ಈ ಕಡೆ ಭಾಗ್ಯ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಭಾಗ್ಯ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದನ್ನು ಯಾರು ಮಾಡಿಸಿರ್ಬೋದಾ ಅಂತ ಹೇಳಿ ಅವಳಿಗೂ ಕೂಡ ಒಂದೊಂದ್ಸಲ ಒಂದು ಕಡೆಯಿಂದ ಡೌಟ್ ಹೊಡಿತಾನೆ ಇರುತ್ತೆ. ಈ ಕಡೆ ಬಂದು ತಾಂಡವು ಮತ್ತು ಶ್ರೇಷ್ಠ ಕೂಡ ಅವ್ರ ಆಫೀಸಿಗೆ ಬರ್ತಾರೆ. ಅಲ್ಲಿ ಆಫೀಸ್ ಒಂದು ಹುಡುಗ, ಅವನು ಕೂಡ ಊಟ ಮಾಡ್ತಾ ಇರ್ತಾನೆ. ಅದನ್ನು ನೋಡಿ ತಾಂಡವ್ಗೆ ತುಂಬ ಖುಷಿಯಾಗುತ್ತೆ. ನೀನು ಒನ್ ಟೈಮ್ ಇದನ್ನು ಶ್ರೇಷ್ಠಗೆಲ್ಲ ಕೊಟ್ಟು ಕಳಿಸಿದ್ದಲ್ಲ ಈ ಊಟ, ಅದೇನ ಇದು ಅಂತ ಕೇಳಿದಾಗ ಹೌದು ಸರ್ ಇದೆ ಅಂತ ಅವನು ಕೂಡ ಹೇಳ್ತಾನೆ. ನಾನು ಇದನ್ನು ಟೇಸ್ಟ್ ಮಾಡ್ಬೋದಾ ಅಂತ ಹೇಳಿ ಅವನು ಕೇಳ್ತಾನೆ. ಅಯ್ಯೋ ಸರ್ ನೀವು ಕೇಳಿದಚ್ಚ ನಾನು ಕೊಡೋದಿಷ್ಟ, ತೊಗೊಳ್ಳಿ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇರ್ತಾರೆ. ತಾಂಡವ್ ನೀನು ಹೇಳ್ತಿದ್ದೆ ಗೊತ್ತಾ, ನಿಂಗೆ ತುಂಬ ಇಷ್ಟ ಆಯಿತು ಅಂತ, ಅದೇ ಫುಡ್ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಶ್ರೇಷ್ಠನು ಕೂಡ ಕೇಳ್ತಿರ್ತಾಳೆ. ಅದಕ್ಕೆ ಈ ಕಡೆ ತಾಂಡವ್ ಇದನ್ನು ಗಿರೀಶ್ ಇದು ನಾನು ತೊಗೊತೀನಿ, ನಾನು ಊಟ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸರಿ ಸರ್ ತೊಗೊಳ್ಳಿ ಅಂತ ಹೇಳಿ ಅವನು ಕೂಡ ಅವನ ಊಟದ ಜೊತೆ ಇವನಿಗೂ ಶೇರ್ ಮಾಡ್ತಾ ಇರ್ತಾರೆ. ಈ ಕಡೆ ಶ್ರೇಷ್ಠ ಇದ್ದಳು, ನಾನು ಫುಡ್ ಆರ್ಡರ್ ಮಾಡಿದ್ನಲ್ಲ ಅದನ್ನು ತೊಗೊಂಬರ್ತೀನಿ ಹೋಗಿ ಅಂತ ಹೇಳಿ ಅವಳು ಹೊಟ್ಟೋಗ್ತಾಳೆ. ಸರಿ ಆಯಿತು ಹೋಗ್ಬಾ ಅಂತೇಳಿ ಈ ಕಡೆ ತಾಂಡವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಅವನು ಕೂಡ ಆ ಊಟ ತಿಂತಾ ಇರ್ಬೇಕಾದ್ರೆ ಹೊಗಳ್ತಾ ಇರ್ತಾನೆ. ಊಟ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾನೆ. ಹೌದು ಸರ್ ಊಟ ತುಂಬ ಚೆನ್ನಾಗಿದೆ, ನಾನು ಅದಕ್ಕೆ ಇಲ್ಲೇ ಆರ್ಡರ್ ಮಾಡಿ ತೊಗೊತೀನಿ ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಹೌದಾ ಸರಿ ಆಯಿತು, ಅವ್ರಿಗೆ ಅವ್ರ ಕೈ ರುಚಿ ಎಷ್ಟು ಒಳ್ಳೇದಲ್ವ, ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಮನಸ್ಸು ಕೂಡ ತುಂಬ ಒಳ್ಳೇದಾಗಿರುತ್ತೆ ಅಂತ ಹೇಳಿ ತಾಂಡವಿ ಕಡೆ ಹೊಗಳ್ಕೊಂಡು ತಿಂತಾ ಇರ್ತಾನೆ. ಅದೇ ಟೈಮಿಗೆ ಶ್ರೇಷ್ಠ ಬಂದುಬಿಟ್ಟು ಅವನ ಜೊತೆ ತಿಂತಿರೋದನ್ನ ಕರೆದ್ಬಿಟ್ಟು ಹೇಳ್ತಾಳೆ, ನೋಡು ತಾಂಡವಿ 2 ಡೇಸಿಂದ ಊಟ ಮಾಡಿಲ್ಲ, ಈ ಫುಡ್ ಆರ್ಡರ್ ಮಾಡಿದ್ದೀನಲ್ಲ, ಇಫ್ ಯು ಡೋಂಟ್ ಮೈ ಈ ಫುಡ್ನ ನೀನೇ ತಿನ್ನು, ಇವಾಗ ಅವ್ನು ತಿಂತಿದ್ದಾನಲ್ಲ ಆ ಫುಡ್ ಅವನಿಗೆ ಕೊಟ್ಬಿಟ್ಟು ಅವನೇ ತಿನ್ನಲಿ ಅಂತ ಹೇಳಿ ಅವಳು ಹೇಳ್ತಾಳೆ. ಸರಿ ಮೇಡಮ್ ಆಯಿತು, ನೀವು ಆರ್ಡರ್ ಮಾಡಿದ ಫುಡ್ಡು ನಾನು ತಿಂತೀನಿ ಅಂತ ಹೇಳಿ ಅವ್ನು ಇಸ್ಕೊಂಡು ಅವ್ನು ತಿನ್ನೋಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಶ್ರೇಷ್ಠ ಕೂಡ ಬರ್ತಾಳೆ. ಶ್ರೇಷ್ಠ ಬಂದುಬಿಟ್ಟು ಕೇಳ್ತಾಳೆ, ನಿಮ್ಮಮ್ಮ ಹೇಳಿದ್ರು ಗೊತ್ತಾ, ಯಾರು ನಮ್ಮ ಬಾಗಿನ ಥರ ಯಾರ ಕೈ ರುಚಿನೂ ಇರಲ್ಲ ಅಂತ, ಇದನ್ನು ಹೋಗಿ ತೋರಿಸು ತಾಂಡವ್, ನಿಮ್ಮಮ್ಮಗೆ ಫುಲ್ ಬೇಜಾರು ಮಾಡ್ಕೊತಾರೆ, ಫುಲ್ ಹುಡ್ಕೊಬಿಡ್ತಾರೆ ಅಂತ ಹೇಳಿ ಈ ಕಡೆ ಶ್ರೇಷ್ಠ ಕೂಡ ಆ ಥರ ಹೇಳ್ಕೊಡ್ತಾ ಇರ್ತಾಳೆ. ಹೌದು ಇದನ್ನು ನಮ್ಮ ಅಮ್ಮಂಗೆ ಹೋಗಿ ತೋರಿಸ್ಬೇಕಾಗ ಗೊತ್ತಾಗುತ್ತೆ ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ಏನು ಮುಗ್ತಾಯಿತ್ತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅವಾಗ ಟೇಕ್ ಕೇರ್, ಬಾಯ್ ಬಾಯ್.